ನಮಸ್ತೆ ಅಣ್ಣ. ನಮಸ್ಕಾರ. ನಾನು ಸ್ವಲ್ಪ ದುಡ್ಡು ಬೇಕಾಗಿತ್ತಿದ್ರೆ ಕೊಡ್ತೀರಾ ಅಣ್ಣ? ದುಡ್ಡು ಇಲ್ಲಮ್ಮ. ಕೊಡಿ ಅಣ್ಣ, ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಒಂದು 2,000 ರೂಪಾಯಿ ಕೊಡಿ ಅಣ್ಣ, ಒಂದು 2 ದಿನ ಬಿಟ್ಟು ಕೊಟ್ಬಿಡ್ತೀನಿ. ಸರಿ ಬಿಡಿ, ಇನ್ನು ನಾ ಬರ್ತೀನಿ. ಭೀಮವ್ವ, ಭೀಮವ್ವ, ಭೀಮವ್ವ. ಯಾರು? ಓ ಯಜಮಾನ್ರೆ, ಬನ್ನಿ ಯಜಮಾನ್ರೆ, ಕುತ್ಕೊಳ್ಳಿ. ಭೀಮವ್ವ, ನಾ ಹೇಳಿದ ಮಾತು ನೆನಪಿಲ್ಲ ನಿನಗೆ? ನೆನಪಿದೆ ಯಜಮಾನ್ರೆ. ಹಂಗಂದ್ರೆ ಎಲ್ಲಿ ದುಡ್ಡು? ನಾನು ಅವ್ರ ಹತ್ರ ದುಡ್ಡು ಕೇಳಿದ್ದೀನಿ ಯಜಮಾನ್ರೆ, ಯಾರು ಕೊಡ್ಲಿಲ್ಲ. ಭೀಮಣ್ಣ ಸೌಕರ್ಯ ಇದಾನಲ್ಲ, ಅವ್ರ ಹೊಲಕ್ಕೆ ಕೂಲಿ ಹೋಗಿದ್ದೀನಿ. ಅವ್ರು ಕೂಲಿ ಕೊಟ್ಟ ತಕ್ಷಣ ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ. ನಿನ್ ಕತೆ ಪುರಾಣ ನನ್ನ ಹತ್ರ ಬೇಡ. ಎಣ್ಣಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಕಡ್ದು ಮೂಟೆಗೆ ತುಂಬಿಡ್ತಿದ್ದೆ. ಹುಷಾರ್. ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಹೇಳ್ಬೇಡಿ. ನಿಮ್ ದುಡ್ಡು ತಾನೇ, ಇನ್ನು 2 ದಿನ ಟೈಮ್ ಕೊಡಿ. ನಾನು ಹೆಂಗಾರು ಮಾಡಿ ನಿಮ್ಗೆ ತಂದು ಕೊಡ್ತೀನಿ. ಇನ್ನು 2 ದಿನದಲ್ಲಿ ಕೊಟ್ಬಿಡ್ತೀನಿ ಯಜಮಾನ್ರೆ. ನೀವು ಹಂಗೆ ಕಿರ್ಚಾಡಿದ್ರೆ ಅಕ್ಕಪಕ್ಕ ಜನ ನೋಡಿದವರು ಏನ್ ತಿಳ್ಕೊಳ್ಳಲ್ಲ ಹೇಳಿ? ನಮ್ಮ ಮರ್ಯಾದೆ ಹೋಗಲ್ವಾ? ಪ್ಲೀಸ್ ಯಜಮಾನ್ರೆ, ಇನ್ನು 2 ದಿನ ಕೊಟ್ಬಿಡ್ತೀನಿ ನಿಮ್ ದುಡ್ಡು ನಿಮ್ಗೆ. ನಿಮ್ಮಂತವ್ರನ್ನ 100 ಜನ ನೋಡಿದ್ದೀನಿ ನಾನು. ಕಣ್ಣೀರಿಗೆ ಕರಗ ಮನುಷ್ಯ ನಾನಲ್ಲ. ನಿನ್ನ ಕಣ್ಣೀರು ನನ್ ದುಡ್ಡು ಕಟ್ಟಲ್ಲ. ಸ್ವಾಭಿಮಾನದ ಹೆಣ್ಣಂತ ದುಡ್ಡು ಕೊಟ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಕತೆ ಕಟ್ತೀಯ. ಇನ್ನು 2 ದಿನದಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರ ಈ ಮನೇಲಿ ಮರ್ಯಾದೆ ತೆಗ್ದೀನಿ, ನಾಳೆ ಬೀದಿಯಲ್ಲಿ ಮರ್ಯಾದೆ ತೆಗ್ತೀನಿ. ಹುಷಾರ್. ಅಮ್ಮ, ಏನೇ ಸಾವಿತ್ರಿ? ಅಲ್ಲ ನಿನಗೇನು ಅನ್ಸಲ್ವಾ? ಮಾನ ಮರ್ಯಾದೆ ಏನಿಲ್ವಾ ನಿನಗೆ? ನನಗೆ ನಿನ್ ಬಗ್ಗೆ ಮಾತಾಡೋದಕ್ಕೂ ಅಸಹ್ಯ ಆಗುತ್ತೆ. ಮನೆಯನ್ನ ಇದು ಏನು? ಯಾವನವನ ಬರ್ತಾನೆ, ಯಾವನವನ ಹೋಗ್ತಾನೆ. ಏನಂತ ಅನ್ಕೊಂಡ್ಬಿಟ್ಟಿದ್ಯಾ? ಮನೇನೆಲ್ಲ ಬೇರೆ ಏನಾರ ಅನ್ಕೊಂಡಿದ್ಯಾ ನೀನು? ನನ್ಗೊಂದು ಸಾಕಾಗೋಗೈತೆ. ಊರಲ್ಲಿ ಓಡಾಡಕ್ಕಾಗಲ್ಲ. ಎಲ್ಲರೂ ಹೆಂಗ್ ಅಸಹ್ಯವಾಗಿ ಮಾತಾಡ್ತಾರೆ ಗೊತ್ತಾ ನಿನ್ ಬಗ್ಗೆ? ನನ್ ಮರ್ಯಾದೆನೇ ಇಲ್ಲ, ನನ್ ಮರ್ಯಾದೆನ ಹಾಳು ಮಾಡ್ತೀಯ. ನನ್ ಇಲ್ಲಿ ತಿರುಗೋ ಮಕ್ಕ ಏನ್ ನೋಡ್ತಿದ್ಯಾ? ಕಾಲೇಜಲ್ಲಿ ನನ್ ಫ್ರೆಂಡ್ಸ್ ಎಲ್ಲ ಎಷ್ಟ್ ಕೆಟ್ಟದಾಗ ಮಾತಾಡ್ತಿದ್ದಾರೆ ಗೊತ್ತಾ? ನಮ್ಮ ಅಮ್ಮ ಅಂದ್ರೆ ಸಾಕು, ನಿಮ್ಮ ಅಮ್ಮನ ಬಿಡು ಅಂತ ಎಷ್ಟು ಚೀಪ. ನೀನು ನಾನು ಏನೋ ಅನ್ಕೊಂಡಿದ್ದೆ, ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸಾವಿತ್ರಿ, ನಾನು ಹೇಳೋದ್ ಕೇಳು ಒಂದ್ ನಿಮಿಷ. ಸಾಕು, ನೀನ್ ಏನು ಮಾತಾಡ್ಬೇಡ. ನಾನೇನ್ ಸಣ್ಣ ಹುಡುಗಿ ಅಂತ ಅನ್ಕೊಂಡಿದ್ಯಾ? ನಾನು ಮದ್ವೆ ವಯಸ್ಸಿಗೆ ಬಂದಿದ್ದೀನಿ. ಬರೀ ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ ನಾನು ಏನ್ ಮಾಡ್ಬೇಕು ಹೇಳು? ನಿನಗ ಅಷ್ಟು ಇದೇ ಕೆಲಸ ನಿನಗೆ ಇಂಪಾರ್ಟೆಂಟ್ ಆಯ್ತು ಅಂದ್ರೆ ನಾನು ಎಲ್ಲರ ಹಾಸ್ಟೆಲ್ಗೆ ಎಲ್ಲರ ಹೋಗಿ ಸೇರಿಸ್ಬಿಡು. ನಿನ್ ಕೆಲಸ ನೀನ್ ಮಾಡ್ಕೋ. ನೀನೀಗ ಅಷ್ಟು ಖುಷಿಯಾಗಿರ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ವಿಷನ ಏನಾರ ಹಾಕಿ ಕೊಟ್ಬಿಡು ಊಟದಲ್ಲಿ, ಅದಕ್ಕೆ ನಾನು ಸತ್ತೋಗ್ಬಿಡ್ತೀನಿ. ಸಾವಿತ್ರಿ, ನೀನ್ ಸುಮ್ನೆ ಇರು, ನೀನೇನು ಮಾತಾಡ್ಬೇಡ. ಪದೇ ಪದೇ ಅದೇ ಹೆಸರು ಕರೀತೀಯ ನೀನು? ನನ್ಗೂ ಸಾಕ್ ಹೋಗೋಗೈತಿ ಮನೇಲಿ. ಹೇಳೋರಿಲ್ಲ ಕೇಳೋರಿಲ್ಲ. ಒಂದ್ ನಿಮಿಷ, ನಾನು ಹೇಳೋದ್ ಕೇಳು ಸಾವಿತ್ರಿ. ಅದೇ ನಮ್ಮ ಅಪ್ಪ ಅಂತ ಅನ್ನಿಸ್ಕೊಂಡು ಯಾವನಾರ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತೇನ? ನೋಡಮ್ಮ, ಇದು ಲಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲಿ ಯಾವನಾರ ನಮ್ಮ ಮನೆ ಬಾಗ್ಲಿಗೆ ಬಂದ್ರೆ ನಿನ್ನನ್ನು ಸಾಯಿಸ್ಬಿಟ್ಟು ನಾನು ಸತ್ತೋಗ್ತೀನಿ. ನಿನ್ ಜೊತೆ ಮಾತಾಡ್ತೀನಿನಲ್ಲ, ನನಗ್ ಬುದ್ಧಿ ಇಲ್ಲ. ಅಸಹ್ಯ ಆಗುತ್ತೆ ನನಗೇನೆ. ಥು. ದೇವ್ರೆ, ನಿನ್ ಜೀವನದಲ್ಲಿ ಇನ್ನ ಎಷ್ಟು ಕಷ್ಟ ಅಂತ ಕೊಡ್ಬೇಕು ಅನ್ಕೊಂಡಿದ್ಯಾ? ಈ ಕಡೆ
ಅಪ್ಪ ಅಮ್ಮನ್ನು ಕಳ್ಕೊಂಡೆ. ಇನ್ನೊಂದ್ ಕಡೆ ನನ್ನ ತಂಗಿ ಗಂಡನ್ನು ಕಳ್ಕೊಂಡೆ. ನನ್ಗಂತ ಇರೋಳು ನನ್ ಮಗಳು ಒಬ್ಳೆ ಕಣ್ರಿ. ಅವಳನ್ನು ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ ದೇವ್ರೆ. ಅಲ್ಲ, ನಮ್ಮಂತರ ಒಂದು ಗಂಡಿನ ಜೊತೆ ಮಾತಾಡೋದು. ಈ ಕಡೆ ತಂಗಿನೂ ಕಳ್ಕೊಂಡೆ, ತಂಗಿ ಗಂಡನ್ನು ಕಳ್ಕೊಂಡೆ. ಇನ್ನೊಂದು ಕಡೆ ನನ್ನ ಹೆತ್ತ ಅಪ್ಪ ಅಮ್ಮನ್ನು ಕಳ್ಕೊಂಡೆ. ಇನ್ನು ನನಗಂತೆ ಇರೋಳು ಇವಳೊಬ್ಳೆ ದೇವ್ರೆ. ಇವಳು ನನ್ನಿಂದ ಕಿತ್ಕೋಬೇಡ ದೇವ್ರೆ, ಕಿತ್ಕೋಬೇಡ. ಅಲ್ಲ, ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ ದೇವ್ರೆ? ನಮ್ಮಂತವ್ರು ಒಂದು ಗಂಡಿನ ಜೊತೆ ಮಾತಾಡಿದ್ರು ಕಷ್ಟ, ಒಬ್ರ ಜೊತೆ ಓಡಾಡಿದ್ರು ಕಷ್ಟ. ನನ್ ಮಗಳ ಇವತ್ತು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಇನ್ನು ಈ ಊರಿನ ಜನ, ಅಯ್ಯೋ, ಇಲ್ಲ, ನನ್ ಮಗ್ಳಿಗೆ ನಾನೇನು ಅಂತ ಅರ್ಥ ಮಾಡಿಸ್ಬೇಕು. ನಾನು ಏನ್ ಕಷ್ಟ ಪಡ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಆಗ್ಬೇಕು, ಗೊತ್ತಾಗ್ಬೇಕು. ದೇವ್ರೆ, ನಿನ್ ಕೈ ಮುಗಿತೀನಿಪ್ಪ. ಎಲ್ಲರನ್ನು ದೂರ ಮಾಡ್ದಾಗೆ ನನ್ ಮಗಳನ್ನ ದೂರ ಮಾಡ್ಬೇಡ ದೇವ್ರೆ, ದೂರ ಮಾಡ್ಬೇಡ. ನನ್ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ದೇವ್ರೆ. ಗಾಡಿ ನಿಲ್ಸಿ. ಏನಾಯ್ತು? ನಿಲ್ಸು. ಯಾಕೆ ಸಾವಿತ್ರಿ, ಏನಾಯ್ತು? ಯಾಕಿಲ್ಲ, ಸುಮ್ಮನೆ ಬಾ. ಏನು ಅಂತ ಹೇಳು, ಏನಾಯ್ತು? ಏನೂ ಇಲ್ಲ, ಸುಮ್ಮನೆ. ಯಾಕೆ ಸಾವಿತ್ರಿ, ಏನಾಯ್ತು? ಏನು ಹೇಳ್ತಾನೆ ಇಲ್ಲ. ಏನಿಲ್ಲ ಅಂದ್ರೆ ಯಾಕೆ ಗಾಡಿ ನಿಲ್ಸಿದೆ? ನೀ ನನ್ನ ಮದ್ವೆ ಯಾವಾಗ ಆಗ್ತೀಯಾ? ಅಯ್ಯೋ, ಮದ್ವೆ ತಾನೇ, ಯಾವಾಗಾದ್ರೂ ಆಯ್ದ್ರ ಬಿಡು. ನೋಡು, ನಮ್ ಮನೇಲಿ ನನ್ಗೆ ಇರಕ್ ಆಗ್ತಿಲ್ಲ, ನಂಗೆ ಇರಿಟೇಟ್ ಆಗ್ತದೆ. ಮೊದ್ಲು ನೀ ನನ್ನ ಮದ್ವೆ ಆಗು. ಅಯ್ಯೋ ಸಾವಿತ್ರಿ, ಅದಕ್ಕೆ ಯಾಕೆ ಇಷ್ಟ ಅರ್ಜೆಂಟು? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನ್ ಬೇಗ ಮದ್ವೆ ಆಗ್ಬೇಕಷ್ಟೇ. ನಮ್ ಮನೇಲಿ ನನಗೆ ಇರಕ್ ಆಗ್ತಿಲ್ಲ. ನೀ ನನ್ನ ಮದ್ವೆ ಆಗ್ತಾ ಇಲ್ಲ ಅಷ್ಟೇ ಹೇಳು. ಅಯ್ಯೋ ಸಾವಿತ್ರಿ, ಹೇಳೋದು ಅರ್ಥ ಮಾಡ್ಕೋ. ನಮ್ಮ ಮನೇಲಿ ಒಪ್ಪಿಸ್ಬೇಕು, ನಿಮ್ಮ ಮನೇಲಿ ಬಂದು ಮಾತಾಡ್ತೀನಿ. ಸಾವಿತ್ರಿ, ಹೇಳೋದು ಅರ್ಥ ಮಾಡ್ಕೋ. ನನ್ನ ಮುದ್ದು ಅಲ್ವಾ, ನನ್ನ ಚಿನ್ನ ಅಲ್ವಾ? ನಾನು ಬಂದು ನಿಮ್ಮ ಮನೇಲಿ ಮಾತಾಡ್ಬೇಕು, ನಿಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕು, ನಮ್ಮ ಮನೆಯವ್ರನ್ನ ಒಪ್ಪಿಸ್ಬೇಕು. ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಸಾವಿತ್ರಿ, ಹೇಳೋದು ಅರ್ಥ ಮಾಡ್ಕೋ. ಈ ಜನ್ಮದಲ್ಲಿ ಯಾರು ಆಗುತ್ತಿಲ್ಲ. ಭೀಮಮ್ಮ ಎಲ್ಲಿದ್ದೀವಮ್ಮ? ಹೇಳ್ತಿಪ್ಪಣ್ಣ. ಭೀಮಮ್ಮ, ನೀವು ಇಲ್ಲಿ ಕಷ್ಟಪಡ್ತೀನಿ, ನಿನ್ನ ಮಗಳದಲ್ಲಿ ಪೇಟೆಯಲ್ಲಿ ಆಟಾಡ್ತಾವೆ ಆರಾಮ. ಏನ್ ಹೇಳ್ತಿದ್ದೆ ತಿಪ್ಪಣ್ಣ? ಹೌದು ಭೀಮಮ್ಮ. ಭೀಮಮ್ಮ, ನಿನ್ನ ಮಗಳು ಯಾವ್ದೋ ಹುಡುಗನ ಜೊತೆ ಅಡ್ಡಾಡ್ತಾವೆ ಇಲ್ಲಿ ಪೇಟೆಯಲ್ಲಿ. ಸರಿ ತಿಪ್ಪಣ್ಣ, ಇನ್ನು ನಾನು ಹೋಗಿ ಬರ್ತೀನಿ. ನೀನು ಹೇಳ್ದಂಗೆ ಯಾವ್ದಾದ್ರು ಒಂದು ಹುಡುಗನ ಮದುವೆ ಮಾಡ್ತೀನಿ ತಿಪ್ಪಣ್ಣ. ನಾನು ಇನ್ನು ಬರ್ತೀನಿ, ಟೈಮ್ ಆಯ್ತು. ಆಯ್ತು.